ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಸತ್ಯವರ ದುಗ್ಧಾಬ್ಧೇ ರುತ್ಥಿತಾ ಜಗತೀತಲೆ ಸುಧಾಶ್ರೀ ಸತ್ಯ ಧರ್ಮಾಖ್ಯ ಪಾವಯೇತ್ ಸ್ಮರತಃ ಸತಃ. ಸರ್ವೇಭ್ಯ ಸುಪ್ರಭಾತಂ. ಪರಾಶರ ಸ್ಮೃತಿ ನಾಮಕಾತ್ ಗ್ರಂಥಾತ್ ಉದ್ಧೃತಂ ಏತತ್ ಶ್ಲೋಕಂ. ತಪಃ ಪರಂ ಕೃತಯುಗೇ ತ್ರೇತಾಯಾಂ ಜ್ಞಾನಮುಚ್ಯತೆ ದ್ವಾಪರೇ ಯಜ್ಞಮಿತ್ಯೂಚುಃ ದಾನಮೇಕಂ ಕಲೌ ಯುಗೇ. ಎಲ್ಲರಿಗೂ ಸುಪ್ರಭಾತ. ಪರಾಶರ ಸ್ಮೃತಿ ಎನ್ನುವಂತಹ ಒಂದು ಶ್ರೇಷ್ಠವಾದಂತಹ ಸ್ಮೃತಿ ಗ್ರಂಥ ಅನೇಕ ಧರ್ಮಗಳನ್ನು ತಿಳಿಸಿಕೊಡುವಂಥದ್ದು. ಅದರಲ್ಲಿ ಒಂದು ವಿಶೇಷವಾದಂತಹ ಮಾತು ಇವತ್ತು ಶ್ಲೋಕದಲ್ಲಿ ಹೇಳ್ತಾ ಇದ್ದೇನೆ. ನಮ್ಮೆಲ್ಲರಿಗೂ ಗೊತ್ತಿದೆ, 4 ಯುಗಗಳಿವೆ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಈಗ ನಡೆದಿದ್ದು ಕಲಿಯುಗ ಅಂತ. ಯಾವ ಯುಗದಲ್ಲಿ ಏನು ಮಾಡಿದರೆ ದೊಡ್ಡದು, ಹೆಚ್ಚು ಪುಣ್ಯ ಕೊಡುವಂಥದ್ದು, ಯಾವುದು ಶ್ರೇಷ್ಠ ಅಂತ ಒಂದು ವಿಚಾರವನ್ನ ಪರಾಶರ ಸ್ಮೃತಿ ನಮಗೆ ಬಹಳ ರೋಚಕವಾಗಿ ತಿಳಿಸಿಕೊಡ್ತಾ ಇದೆ. ತಪಃಪರಂ ಕೃತಯುಗೆ, ಕೃತಯುಗದಲ್ಲಿ ತಪಸ್ಸು ಮಾಡೋದು ಭಾರೀ ಶ್ರೇಷ್ಠ. ವನಗಳಿಗೆ ಹೋಗಿ ಅರಣ್ಯಗಳಲ್ಲಿ ಹಿಂಸ್ರ ಪಶುಗಳ ಮಧ್ಯದಲ್ಲಿ ಸ್ವಲ್ಪವೂ ವಿಚಲಿತರಾಗದೇನೆ ಪರಮಾತ್ಮನನ್ನ ಏಕಾಗ್ರ ಚಿತ್ತದಿಂದ ಧ್ಯಾನವನ್ನ ಮಾಡ್ತಾ ತಪಸ್ಸನ್ನ ಮಾಡುವಂಥದ್ದು. ಎಷ್ಟು ಮುನಿಗಳು ಮಾಡಿದ್ದನ್ನು ಕೇಳ್ತೇವೆ. ಧ್ರುವರಾಜ ತಪಸ್ಸು ಮಾಡಿದ್ದನ್ನು ಕೇಳ್ತೇವೆ. ಕೃತಯುಗದಲ್ಲಿ ಬರೀ ಹಣ್ಣನ್ನ, ಮುಂದೆ ಕೇವಲ ಗಾಳಿಯನ್ನ ಕುಡಿದು ಬದುಕಿ, ಕೇವಲ ನೀರನ್ನ ಕುಡಿದು ಬದುಕಿ ವಿಚಿತ್ರವಾದ ಘೋರವಾದ 1000 ವರ್ಷದ ತಪಸ್ಸನ್ನ ಕೃತಯುಗದಲ್ಲಿ ಜನರು ಮಾಡಿದ್ದನ್ನು ನಾವು ಕೇಳ್ತೇವೆ. ಹೀಗಾಗಿ ಕೃತಯುಗದಲ್ಲಿ ತಪಸ್ಸು ಬಹಳ ಶ್ರೇಷ್ಠವಾದಂತಹ ಸಾಧನ. ತ್ರೇತಾಯಾಮ್ ಜ್ಞಾನ ಮುಚ್ಯತೆ. ಆದರೆ ಅದೇ ತ್ರೇತಾಯುಗ ಬಂದಾಗ ಜ್ಞಾನವನ್ನ ಗಳಿಸುವುದು ಬಹಳ ದೊಡ್ಡದಾದಂತಹ ಸಾಧನವಾಗ್ತದಂತೆ. ಜ್ಞಾನವನ್ನ ಗಳಿಸಿದರೆ ಭಾರೀ ಪುಣ್ಯ. ಅಂದ್ರೆ ಕೃತಯುಗದಲ್ಲಿ ತಪಸ್ಸು ಮಾಡಿದ್ರೆ ಏನೋ ದೊಡ್ಡ ಪುಣ್ಯ ಬರಬೇಕೋ, ಅದು ಗುರುಗಳ ಕಡೆಗೆ ಹೋಗಿ ಯಥಾವತ್ತಾಗಿ ಅವರ ಮುಂದೆ ಕುಳಿತು ಗುರುಕುಲ ಪದ್ಧತಿಯಲ್ಲಿ ಜ್ಞಾನವನ್ನ ಕಲಿತಾಗ ಅಂತಹ ಪುಣ್ಯ ತ್ರೇತಾಯುಗದಲ್ಲಿ ಬರ್ತದೆ. ರಾಮ ವಿಶ್ವಾಮಿತ್ರರ ಹಿಂದೆ ಹೋಗಿ ಆ ತ್ರೇತಾಯುಗದಲ್ಲಿ ಎಲ್ಲ ವಿದ್ಯೆಯನ್ನು ಕಲಿತಿದ್ದನ್ನು ನಾವು ನೋಡುತ್ತೇವೆ ರಾಮಾಯಣದಲ್ಲಿ. ತ್ರೇತಾಯುಗದಲ್ಲಿ ತಾನೇ ನಡೆದ ಘಟನೆ ಅದು. ದ್ವಾಪರೇ ಯಜ್ಞಮಿತ್ಯೂಚುಹು, ದ್ವಾಪರದಲ್ಲಿ ಯಜ್ಞ ಮಾಡಿದರೆ ಭಾರೀ ಪುಣ್ಯವಂತೆ. ಯುಧಿಷ್ಠಿರ ರಾಜಸೂಯ ಯಾಗವನ್ನ ಮಾಡಿದ ಪ್ರಸಂಗವನ್ನು ಮಹಾಭಾರತ ಎಷ್ಟು ವರ್ಣನೆ ಮಾಡುತ್ತದೆ. ಅದ್ಭುತವಾದಂತಹ ಒಂದು ಸಭೆಯನ್ನ ಮಾಡಿ, ಕೃಷ್ಣನಿಗೆ ಅಗ್ರ ಪೂಜೆಯನ್ನ ಮಾಡಿ ಯುಧಿಷ್ಠಿರ ರಾಜಸೂಯ ಯಜ್ಞವನ್ನ ಮಾಡಿದರೆ ಇಡೀ ಭೂಮಿಯ ಎಲ್ಲ ಜನರು ಅದಕ್ಕೆ ಬಂದಿದ್ರು. ಅಷ್ಟು ದೊಡ್ಡ ಯಜ್ಞ ಆಗಿ ಹೋಯಿತು ಅಂತ ಮಹಾಭಾರತ ಹೇಳ್ತದೆ. ಹೀಗಾಗಿ ದ್ವಾಪರ ಯುಗದಲ್ಲಿ ಯಜ್ಞಕ್ಕೆ ಬಹಳ ಪ್ರಾಶಸ್ತ್ಯ. ಹಾಗಾದರೆ ಕಲಿಯುಗದಲ್ಲಿ ಯಾವ ಸಾಧನೆ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಪ್ರಶ್ನೆ. ಕೃತಯುಗದಲ್ಲಿ ತಪಸ್ಸು ಮಾಡಿದ್ದರಿಂದ ಬಂದ ಪುಣ್ಯ, ತ್ರೇತಾಯುಗದಲ್ಲಿ ಜ್ಞಾನವನ್ನ ಪಡೆದಿದ್ದರಿಂದ ಬಂದ ಪುಣ್ಯ, ದ್ವಾಪರದಲ್ಲಿ ದೊಡ್ಡ ಯಜ್ಞವನ್ನ ಮಾಡಿದ್ದರಿಂದ ಬಂದ ಪುಣ್ಯ, ಕಲಿಯುಗದಲ್ಲಿ ಯಾವುದರಿಂದ ಬರ್ತದೆ? ದಾನಮೇಕಂ ಕಲೌ ಯುಗೇ. ಪರಾಶರ ಸ್ಮೃತಿ ಬಹಳ ರೋಚಕವಾಗಿ ಹೇಳ್ತದೆ, ನಾವು ಮಾಡುವ ದಾನ ನಮಗೆ ಇಷ್ಟು ಪುಣ್ಯವನ್ನ ತಂದು ಕೊಡ್ತದೆ. ದಾನದ ಮಹತ್ವವನ್ನ ಹಿಂದೆಯೂ ಕೆಲವು ಸುಭಾಷಿತಗಳಲ್ಲಿ ನಾನು ಹೇಳಿದ್ದೇನೆ, ಇಲ್ಲ ಅಂತಲ್ಲ. ಆದರೆ ಆ ದಾನದಿಂದ ಬರುವ ಪುಣ್ಯ ಎಷ್ಟು ದೊಡ್ಡದು ನೋಡಿ. ತ್ರೇತಾಯುಗದಲ್ಲಿ ಗಳಿಸಿದ ಜ್ಞಾನ ಅಥವಾ ಕೃತಯುಗದಲ್ಲಿ ಮಾಡಿದ ತಪಸ್ಸು, ದ್ವಾಪರ ಯುಗದಲ್ಲಿ ಮಾಡಿದ ದೊಡ್ಡ ದೊಡ್ಡ ಯಜ್ಞಗಳು, ಇವೆಲ್ಲದರ ಪ್ರತಿನಿಧಿಯಾದಷ್ಟು ಪುಣ್ಯ ಕೇವಲ ದಾನವನ್ನ ಮಾಡೋದರಿಂದ ಬರ್ತದೆ ಕಲಿಯುಗದಲ್ಲಿ. ಮನುಷ್ಯ ಎಷ್ಟು ನಿಸ್ವಾರ್ಥನಾಗಿ ದಾನ ಮಾಡಬೇಕು ಅನ್ನುವುದನ್ನ ಈ ಸ್ಮೃತಿ ನಮಗೆ ತಿಳಿಸಿಕೊಡ್ತಾ ಇದೆ. ನಮ್ಮೆಲ್ಲರಿಗೂ ಸಂಚಯದ ಪ್ರವೃತ್ತಿ, ಎಲ್ಲವೂ ಕೂಡಿಡಬೇಕು, ನಮಗಾಗಬೇಕು, ನಮ್ಮ ಮಕ್ಕಳಿಗಾಗಬೇಕು, 7 ತಲೆಮಾರುಗಳು ಕೂತು ಉಣ್ಣುವಷ್ಟು ಆಸ್ತಿಯನ್ನು ಗಳಿಸಬೇಕು, ಇದರಲ್ಲಿಯೇ ವಿಚಾರ ಹೊಂದಿ ಎಲ್ಲರನ್ನ ನಾವು ಸೋಂಬೇರಿಗಳನ್ನಾಗಿ ಮಾಡಿಬಿಡ್ತೇವೆ. ನಮ್ಮ ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಯಾಕೆ ಆಸ್ತಿ ಬಹಳ ಇದೆ ಅನ್ನುವಂಥ ವಿಚಾರದಲ್ಲಿ. ಆದರೆ ಎಲ್ಲರೂ ತಮ್ಮ ತಮ್ಮ ಕರ್ಮಗಳಿಂದ ತಾವು ಸುಖವನ್ನು ಅನುಭವಿಸಿ, ತಾವು ಗಳಿಸಿ, ತಾವು ಉಣ್ತಾರೆ. ನಮ್ಮ ಸಾಧನ ನಮ್ಮ ಜನ್ಮದಲ್ಲಿ ಆಗಬೇಕಾಗಿದೆ. ನಾವು ಪುಣ್ಯವನ್ನು ಗಳಿಸಬೇಕಾಗಿದೆ. ನಾವು ಇನ್ನೊಬ್ಬರಿಗೆ ದಾನವನ್ನ ಮಾಡಿದಾಗ ನಿಸ್ವಾರ್ಥಿಗಳಾಗಿ ಪರಮಾತ್ಮ ನೀಡಿದ ಸಂಪತ್ತು, ಆ ಸಂಪತ್ತನ್ನು ಅವನ ತೃಪ್ತಿಗಾಗಿ, ಅವನ
ಆ ಸೃಷ್ಟಿಗೆ ನಾವು ನೀಡಿದಾಗ, ಅದು ಪ್ರಾಣಿ ಪಕ್ಷಿಗಳಿರಬಹುದು ಅಥವಾ ಮನುಷ್ಯರಿರಬಹುದು, ಅವಶ್ಯಕತೆ ಇದ್ದಂತಹ ಬಡವರಿರಬಹುದು, ಯಾರಿಗೋ ದಾನವನ್ನ ಮಾಡಿದಾಗ ಆಗ ಅಷ್ಟು ಪುಣ್ಯ ನಮಗೆ ಬರ್ತದೆ ಕಲಿಯುಗದಲ್ಲಿ. ಆದರೆ ಒಂದು ವಿಚಾರ, ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್, ಬಹಳ ಮಹತ್ವದ ಶಾಸ್ತ್ರದ ಮಾತು. ನಾವು ಯಾರಿಗೆ ಕೊಡ್ತೇವೆ ಅನ್ನುವುದು ಬಹಳ ಮಹತ್ವದ್ದಾಗ್ತದೆ. ಎಷ್ಟು ದೊಡ್ಡದಾದ ಪಾತ್ರವೋ, ಅಂದರೆ ನಾವು ಯಾರಿಗೆ ದಾನ ಮಾಡ್ತಾ ಇದ್ದೇವೆ ಅವರು ಎಷ್ಟು ಒಳ್ಳೆಯವರು ಅಥವಾ ಎಷ್ಟು ಒಳ್ಳೆಯದಕ್ಕೆ ನೀವು ನೀಡಿದ್ದನ್ನು ಉಪಯೋಗಿಸ್ತಾರೆ ಅನ್ನುವುದರ ಮೇಲೂ ಪುಣ್ಯ ಡಿಪೆಂಡೆಂಟ್ ಆಗಿರುತ್ತದೆ. ಇದನ್ನು ಮಾತ್ರ ಎಲ್ಲರೂ ಲಕ್ಷ್ಯದಲ್ಲಿ ಇಟ್ಟುಕೊಳ್ಬೇಕು. ನಾವು ಕೊಟ್ಟ ಹಣದಿಂದ ಒಬ್ಬ ಕುಡಿಯಲಿಕ್ಕೆ ಹೋದ ಅಂತಂದ್ರೆ ನಮಗೆ ಬಹಳ ಪುಣ್ಯ ಬರೋದಿಲ್ಲ. ಆದರೆ ನಾವು ಕೊಟ್ಟ ಹಣದಿಂದ ಅವನು ತನ್ನ ಮಗನಿಗಾಗಿ ಏನೋ ಶಿಕ್ಷಣಕ್ಕೆ ಉಪಯೋಗಿಸಿದ ಅಂದರೆ ನಮಗೆ ಮಾತ್ರ ಬಹಳ ಒಳ್ಳೆಯ ಪುಣ್ಯ. ಹೀಗಾಗಿ ನಮ್ಮ ದಾನ ಯಾವುದಕ್ಕೆ ವಿನಿಯೋಗವಾಗ್ತಾ ಇದೆ, ಇಸಿದುಕೊಂಡ ವ್ಯಕ್ತಿ ಎಷ್ಟು ದೊಡ್ಡವನು, ಎಷ್ಟು ಒಳ್ಳೆಯವನಾಗಿದ್ದಾನೆ, ಅದರ ಮೇಲೆ ನಮ್ಮ ದಾನ ಫಲವನ್ನ ನೀಡುತ್ತದೆ. ಆದರೆ ದಾನ ಕಲಿಯುಗದಲ್ಲಿ ಬಹಳ ಪ್ರಧಾನವಾದದ್ದು, ಬಹಳ ದೊಡ್ಡದಾದ ಸಾಧನ ಅನ್ನುವುದನ್ನು ಮಾತ್ರ ಪರಾಶರ ಸ್ಮೃತಿ ನಮಗೆ ತಿಳಿಸಿಕೊಡ್ತಾ ಇದೆ. ಆದಷ್ಟು ದಾನವನ್ನು ಮಾಡಲಿಕ್ಕೆ ಎಲ್ಲರೂ ಪ್ರಯತ್ನವನ್ನು ಮಾಡೋಣ. ಕಷ್ಟದ ಪರಿಸ್ಥಿತಿಯಲ್ಲಿ ಬಹಳ ಜನ ಇದ್ದಾರೆ. ಲಾಕ್ಡೌನ್ ಆಗ್ತಾ ಇರ್ತದೆ. ಮೇಲಿಂದ ಮೇಲೆ ಬಡವರಿಗೆ ಬಹಳಷ್ಟು ಕಷ್ಟಗಳು ತಾವು ಅನುಭವಿಸಬೇಕಾದ ಪ್ರಸಂಗ ಬರ್ತಾ ಇದೆ. ಆದಷ್ಟು ದಾನವನ್ನು ಮಾಡಿ ಎಲ್ಲರನ್ನೂ ಸಂತೋಷದಿಂದಿಡಲು ಪ್ರಯತ್ನ ಮಾಡೋಣ. ಪರಮಾತ್ಮ ನಮಗೆ ಒಳ್ಳೆ ಅನುಗ್ರಹವನ್ನು ಆಗ ಮಾಡ್ತಾನೆ ಅನ್ನುವುದನ್ನು ಇವತ್ತು ತಿಳಿದುಕೊಳ್ಳೋಣ. ನಾಳೆ ಮತ್ತೊಂದು ಪ್ರಶ್ನೋತ್ತರದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. Good morning, friends. The shloka which I recited earlier is taken from Parashara Smriti, a great Smriti Grantha. Here, the philosopher talks about which is the greatest sadhana, that means which fetches us a high amount of punya in different yugas. We all know that there are 4 yugas: Krita Yuga, Treta Yuga, Dwapara, and now what's running, the current yuga is Kali Yuga. So in these 4 yugas, different sadhanas or different virtues have fetch different amount of punya. Which fetches the maximum is the question. Tapapparang Krita Yuge, says the Smritikara. Means in Krita Yuga, the first yuga, the Satya Yuga, the tapas, the penance they used to do, fetched a huge amount of punya. That was the greatest virtue. We hear the story of Dhruvaraja, a 5-year-old small boy who goes for penance on the advice of his mother Suniti. There he lives only on water, sometimes only on air, and does a great tapasya, and Lord comes and blesses him. So tapas was the greatest virtue in Krita Yuga. Tretayam Jnanam Uchyate. Treta Yuga came, and there Jnana was the greatest virtue. Going to a guru, learning in Gurukula system, getting the knowledge of all Vedas and philosophies, that was the greatest virtue at that time. Dwapare Yajnamityuchuhu. When Dwapara Yuga came, Yajna, that was the greatest of all. We hear in Mahabharata during Dwapara Yuga, Yudhishthira does a huge Rajasuya Yaga where he offers Agra Puja, the most important puja to Lord Krishna. And there was a huge crowd, like the whole world has come to that yajna. So beautifully the Pandavas execute that ritual and fetch huge amount of punya from that. So Dwapara, that means Dwapara Yuga, is known for yajnas. Then what about the Kali Yuga in which we are living today? Philosopher says a great thing. The amount of punya that we get from tapas in Krita Yuga, the amount of punya that we get from knowledge in Treta, and from yajna in Dwapara,
That much amount of huge punya you can get in Kali Yuga. By what? Danamekam kalavyoge. By giving dana, by donation, by donating to the poor, to the needy, by serving the society, you get such a large amount of punya. This is the beauty of Kali Yuga. We always say that Kali Yuga is the worst of, we are living in worst times. No, here the punya is really very cheap. Just by donating, we get so much large amount of punya. Friends, we all have the tendency of conglomerating the wealth. We need wealth for us, for our next generations to come. We all just go on collecting, accumulating the wealth. But we forget that everyone has come with his own karma. He will get what he has in his fate. We cannot decide what our son or what our children, what our grandchildren get. So we are here for our sadhana, for our achievements, for our punya. So we should stop accumulating. I mean that we have to have the sense of getting a large amount of punya always by donating what we get. God has given us so much of wealth. We should donate it to the needy. We should donate it to the poor. We should donate it to the birds and animals around us, to the environment, and that will fetch a large amount of punya to us. But one thing we need to remember, Danam Dhruvam Falati Patra Gunanukulyat, which means the patra, the one who receives your dana, should be a noble soul. Only then your dana will have its value. We cannot say that I have donated. I do not know for which he will use it. If your donation is used by him to drink something or to waste something which is hazardous to his family, then that dana will not fetch a large amount of punya. The donated thing, if it is used, if it is utilized in a proper way, and the acceptor is really a very good soul, then only a donation will have its value or will give us a large amount of punya. So always donate it to the needy, to the one who is good by nature. We have to first analyze while donating. Only then we have to donate. This is a very important thing that Shastra tells us. Let us keep this in mind. Tomorrow I'll be coming with a question answer session. Till then, please keep sharing. Shri Krishnarpanamastu. Jai Shri Ram.